ಈ ಹುಡುಗ ಫುಟ್ಬಾಲ್ ಜೊತೆ ಆಡ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ಹೋಗಿ ಅಲ್ಲೇ ಪಕ್ಕದಲ್ಲೇ ಇದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಮೇಲೆ ಬೀಳುತ್ತೆ. ಆಗ ಆತ ಬಾಯಲ್ಲಿದ್ದ ಬೀಡಿ ಪಕ್ಕದಲ್ಲೇ ಇದ್ದ ಹುಲಿನ ಮೇಲೆ ಬಿದ್ದು ಬೆಂಕಿ ಹಚ್ಕೊಂಡು ಆ ಗುಡಿಸಲೆಲ್ಲ ಸುಟ್ಟೋಗುತ್ತೆ. ಆಗ್ಲೇ ಹುಡುಗ ತಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಗೊತ್ತಾಗಿ ತನ್ನ ಫುಟ್ಬಾಲ್ ಅನ್ನು ತಗೊಂಡು ಆ ಹಳ್ಳಿಯಿಂದ ಹೊರಗಡೆ ಬಂದ್ಬಿಡ್ತಾನೆ. ಆಗ್ಲೇ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ ಒಂದು ಟ್ರಕ್ ಅನ್ನು ನಿಲ್ಲಿಸಿ ಆ ಟ್ರಕ್ ಅಲ್ಲಿ ಹತ್ಕೊಂಡು ಆ ಹಳ್ಳಿನ ಬಿಟ್ಟು ಹೋಗ್ತಾನೆ. ಆ ಟ್ರಕ್ ಸೀದಾ ಒಂದು ಸಿಟಿಗೆ ಬರುತ್ತೆ. ಅಲ್ಲಿ ಒಂದು ಫುಟ್ಬಾಲ್ ಮ್ಯಾಚ್ ನಡೀತಾ ಇರೋದ್ರಿಂದ ಒಬ್ಬ ಹುಡುಗ ಬಂದು ನನ್ನ ಫುಟ್ಬಾಲ್ ಹೊಡೆದೋಗಿದೆ, ನಿನ್ನ ಫುಟ್ಬಾಲ್ ಕೊಡು ಅಂತ ಕೇಳ್ತಾನೆ. ಆದ್ರೆ ಈ ಹುಡುಗ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ಹುಡುಗನ್ನ ಕೂಡ ಅವರು ಟೀಮ್ ಅಲ್ಲಿ ಜಾಯಿನ್ ಮಾಡ್ಕೊಂಡು ಫುಟ್ಬಾಲ್ ಆಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಹುಡುಗ ಆ ಫುಟ್ಬಾಲ್ ಮ್ಯಾಚ್ ನಲ್ಲಿ ತುಂಬಾ ಅದ್ಭುತವಾಗಿ ಆಟ ಆಡ್ತಾನೆ. ಫುಟ್ಬಾಲ್ ಸ್ಕಿಲ್ಸ್ ನ ಯೂಸ್ ಮಾಡ್ಕೊಂಡು ಸೋಲೋ ಮ್ಯಾಚ್ ಅನ್ನು ಗೆಲ್ಸ್ಕೊಡ್ತಾನೆ. ಇದರಿಂದ ಈ ಹುಡುಗನಿಗೆ ಇಲ್ಲೇ ಇದ್ದು ಫುಟ್ಬಾಲ್ ಆಡ್ಕೊಳ್ಳೋಣ ಅಂತೇಳಿ ಆಸೆ ಉಟ್ಕೊಳ್ಳುತ್ತೆ. ಅದರಿಂದ ಈ ಹುಡುಗ ಸಿಟಿಯಲ್ಲೇ ಇದ್ಕೊಂಡು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹಾಗೆ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹಾಗೆ ಒಂದಿನ ಆ ಸಿಟಿಯಲ್ಲಿ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಇರುತ್ತೆ. ಅದನ್ನ ನೋಡಕ್ಕೆ ಹುಡುಗ ಹೋಗ್ತಾನೆ. ಅದಕ್ಕೋಸ್ಕರ ಒಂದು ದೊಡ್ಡ ಟವರ್ ಎತ್ತಿ ತನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಒಂದು ಫುಟ್ಬಾಲ್ ಮ್ಯಾಚ್ ನ ಲೈವ್ ಅಲ್ಲಿ ನೋಡ್ತಾ ಇರ್ತಾನೆ. ಅಷ್ಟಲ್ಲೇ ಆ ಫುಟ್ಬಾಲ್ ಬಂದು ಈ ಹುಡುಗನ ಹತ್ರ ಬೀಳುತ್ತೆ. ಆಗ ಹುಡುಗ ಟವರ್ ಮೇಲಿಂದ ಜಂಪ್ ಮಾಡಿ ತನಗೆ ಗೊತ್ತಿರೋ ಫುಟ್ಬಾಲ್ ಸ್ಕಿಲ್ಸ್ ಇಂದ ಆಟ ಆಡ್ಕೊಳ್ತಾ ಇರ್ತಾನೆ. ಆಗ್ಲೇ ಆ ಸ್ಟೇಡಿಯಂ ಮೇಲಿದ್ದ ಕ್ಯಾಮರಾ ಮ್ಯಾನ್ ಈ ಹುಡುಗನ ವಿಡಿಯೋ ರೆಕಾರ್ಡ್ ಮಾಡೋದ್ರಿಂದ ಈ ಹುಡುಗ ಒಂದೇ ದಿನದಲ್ಲಿ ತುಂಬಾ ಪಾಪ್ಯುಲರ್ ಆಗ್ತಾನೆ. ಆಗ ಒಬ್ಬ ಕೋಚ್ ಈ ಹುಡುಗನನ್ನು ಕರ್ಕೊಂಡೋಗಿ ಈ ಹುಡುಗನಿಗೆ ಫುಟ್ಬಾಲ್ ಟ್ರೈನಿಂಗ್ ಕೊಡ್ತಾನೆ. ಹಾಗೆ ಈ ಹುಡುಗನನ್ನು ತಮ್ಮ ಫುಟ್ಬಾಲ್ ಟೀಮ್ ನಲ್ಲಿ ಇಟ್ಕೊಳ್ತಾರೆ. ಆದ್ರೆ ಆಟ ಆಡೋದಕ್ಕೆ ಚಾನ್ಸೇ ಕೊಡೋದಿಲ್ಲ. ಆಗ ಈ ಹುಡುಗ ತಮ್ಮ ಕೋಚ್ ಹತ್ರ ಹೋಗಿ ನನ್ಗೂ ಕೂಡ ಆಡೋದಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ ಕೇಳ್ತಾನೆ. ಆದ್ರೆ ಅದೇ ಟೈಮ್ ಅಲ್ಲಿ ಮ್ಯಾಚ್ ಸೋಲ್ತಾ ಇರೋದ್ರಿಂದ ಈ ಹುಡುಗನಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತೇಳಿ ಜೆರ್ಸಿ ಕೊಟ್ಟು ಈ ಹುಡುಗನ್ನ ಮ್ಯಾಚ್ ಆಡೋದಕ್ಕೆ ಕಳಿಸ್ತಾರೆ. ಆದ್ರೆ ಈ ಹುಡುಗ ಅವರ ಊಹೆಗೂ ಮೀರಿ ತನ್ನ ಫುಟ್ಬಾಲ್ ಸ್ಕಿಲ್ಸ್ ಇಂದ ಫುಟ್ಬಾಲ್ ಮ್ಯಾಚ್ ಆಡ್ತಾ ಸೋಲುವ ಮ್ಯಾಚ್ ಅನ್ನು ಗೆಲ್ಸ್ಕೊಡ್ತಾನೆ. ಈ ರೀತಿಯಾಗಿ ಆ ಹುಡುಗ ದೇಶದ ತುಂಬಾ ಎಲ್ಲ ಫೇಮಸ್ ಆಗ್ಬಿಡ್ತಾನೆ. ನೆಕ್ಸ್ಟ್ ಏನಾಯ್ತಂತ ನೋಡ್ಬೇಕು ಅನ್ಕೊಂಡ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಅಂತ ಕಾಮೆಂಟ್ ಮಾಡಿ.